ನಮಸ್ಕಾರ ವೀಕ್ಷಕರೇ, ಕಲಾಪ್ರಿಯ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾವಿಂದು ರಾಮನಗರದ ಕಾಂಗ್ರೂ ಕೇರ್ ಆಸ್ಪತ್ರೆಯಲ್ಲಿದ್ದೀವಿ. ಕಾಂಗ್ರೂ ಕೇರ್ ಆಸ್ಪತ್ರೆಯಲ್ಲಿ ಮಹಿಳೆ ಹಾಗೂ ಮಕ್ಕಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಗರ್ಭದಲ್ಲಿರೋ ಮಗುಗೂ ಕೂಡ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಡಾಕ್ಟರ್ ಅಂಜಲಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಅಂಜಲಿ. ಐ ಆಮ್ ಬೇಸಿಕಲಿ ಇನ್ ಆಬ್ಸ್ಟೆಟ್ರಿಷಿಯನ್. ನಾನು ಓದಿದ್ದೆಲ್ಲ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್, ನಂತರ ಏಮ್ಸ್ ಡೆಲ್ಲಿಯಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ. ಇಲ್ಲಿ ಐ ಹ್ಯಾವ್ ಜಾಯಿಂಡ್ ಆಸ್ ಕನ್ಸಲ್ಟೆಂಟ್ ಫೀಟಲ್ ಮೆಡಿಸಿನ್, ಕಾಂಗ್ರೂ ಕೇರ್ ರಾಮನಗರದಲ್ಲಿ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಆಬ್ಸ್ಟೆಟ್ರಿಷಿಯನ್ ಹತ್ರ ನಾವು ಏನಕ್ಕೆ ಹೋಗ್ತೀವಿ ಅದೆಲ್ಲ ಗೊತ್ತಿರುತ್ತೆ. ಬಟ್ ಫೀಟಲ್ ಮೆಡಿಸಿನ್ ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಸೊ ಅದನ್ನು ನಾನಿವತ್ತು ಹೇಳಬೇಕಂತ ಇಷ್ಟಪಡ್ತೀನಿ. ಸೊ ಆಬ್ಸ್ಟೆಟ್ರಿಷಿಯನ್ ಹತ್ರ ಹೋಗೋದು ಅಂದರೆ ಪ್ರೆಗ್ನೆಂಟ್ ಆದ ತಕ್ಷಣ ತಾಯಂದಿರು ಹೋಗ್ತಾರೆ. ಸೊ ದ್ಯಾಟ್ ಜರ್ನಿ ಅವರು ಸ್ಮೂತಾಗಿ ಹೋಗಲಿ, ಯಾವ ಟೈಮಲ್ಲಿ ಏನೇನು ಪರೀಕ್ಷೆ ಆಗಬೇಕು ಅದೆಲ್ಲ ಟೈಮಿಗೆ ಆಗಲಿ ಅಂದ್ಕೊಂಡು. ಬಟ್ ಇನ್ ದ ಮೀನ್ ವೈಲ್ ಅದು ತಾಯಿ ಅವ್ರದ್ದು ಪರ್ವ್ಯೂ ಆದರೆ ನಮ್ಮದು ಪರ್ವ್ಯೂಲ್ಲಿ ಬೇಬಿ ಬರುತ್ತೆ. ಸೊ ನಾವು ಬೇಬಿಗೆ ಫ್ರಮ್ ದ ಟೈಮ್ ಆಫ್ ಕನ್ಸೆಪ್ಷನ್ ಟಿಲ್ ದಿ ಎಂಡ್ ಬೇಬಿ ಹೆಂಗಿದೆ ಅಂತ ನಾವು ನೋಡ್ಕೊತೀವಿ. ಸೊ ಬೇಬಿ ಅಂದರೆ ಬರೀ ಅಂದರೆ ನಾಟ್ ಜಸ್ಟ್ ಅಬೌಟ್ ದ ಕನ್ಸೆಪ್ಷನ್, ವಿಲ್ ಹ್ಯಾವ್ ಟು ಥಿಂಕ್ ಆಫ್ ದ ಬ್ಯಾಕ್ಗ್ರೌಂಡ್. ಅಂದರೆ ಈಗ ತಾಯಿಗೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಏನಾದರೂ ಡಯಾಬಿಟಿಸ್ ಇತ್ತಾ ಅಥವಾ ಎಪಿಲೆಪ್ಸಿ ಇತ್ತಾ, ಅದಕ್ಕೇನಾದ್ರು ಟ್ರೀಟ್ಮೆಂಟ್ ತೊಗೊತಾ ಇದ್ರಾ, ಅವ್ರೇನಾದರೂ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ರಾ ವಿಚ್ ಮೇ ಹ್ಯಾವ್ ಎನ್ ಎಫೆಕ್ಟ್ ಆನ್ ದ ಬೇಬಿ, ಅಥವಾ ಎಲ್ಲಾದರೂ ಬೈ ಚಾನ್ಸ್ ಎಕ್ಸ್ರೇಗೆ ಎಕ್ಸ್ಪೋಸ್ ಆಗಿದ್ರಾ, ಅಥವಾ ಫ್ಯಾಮಿಲಿಯಲ್ಲಿ ಬೇರೆ ಯಾವುದಾದ್ರೂ ಅಂಗವಿಕಲ ಮಗು ಇದೆಯಾ, ಯಾವುದಾದ್ರೂ ರಚನಾತ್ಮಕ ತೊಂದರೆ ಇರೋ ಮಗು ಇದೆಯಾ, ಆ ಥರ ಇದ್ದಲ್ಲಿ ಈ ಬೇಬಿಗೆ ಬರೋ ಚಾನ್ಸಸ್ ಏನಿರುತ್ತೆ, ಅದು ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ವಿ ಫೋಕಸ್ ಆನ್ ದ ಬೇಬಿ. So that is why this is called fetal medicine, because we are focusing totally on the fetus. ಮೇಡಮ್, ಈ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೆ ಯಾರು ಬರಬೇಕು, ಯಾವ ಸ್ಟೇಜಲ್ಲಿ ಬರಬೇಕು ಮೇಡಮ್? So definitely every pregnancy is precious. Everybody is welcome to come. ಬಟ್ ಈಗೇನಾದ್ರು ಹೈ ರಿಸ್ಕ್ ತೊಂದರೆಗಳಿದೆ ಅಂದರೆ ನಮಗೆ ಆಲ್ರೆಡಿ ಗೊತ್ತು, ನಮಗೆ ತಾಯಿಗೆ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಅಥವಾ ಅವ್ರಿಗೆ ಆಲ್ರೆಡಿ 3 ಮಕ್ಕಳನ್ನ ಅವ್ರು ಕಳ್ಕೊಂಡಿದ್ದಾರೆ, ಅಥವಾ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಅವ್ರ ಗರ್ಭದಲ್ಲೇ ಮಗು ಬೈ ಚಾನ್ಸ್ ತೀರೋಗಿದೆ. ಸೊ ಆ ಥರ ಏನಾದರೂ ತೊಂದರೆ ಆಲ್ರೆಡಿ ನಮಗೆ ಗೊತ್ತಿದ್ದು ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂದರೆ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಕಮ್ ಟು ಅ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್. ನಾವಿನ್ನು ಡೀಟೇಲ್ ಆಗಿ ಟೈಮಿಗೆ ತಕ್ಕ ಹಾಗೆ ಎಲ್ಲ ಟೆಸ್ಟನ್ನು ಮಾಡ್ಕೊಂಡ್ಬಿಟ್ಟು ವಿ ಕ್ಯಾನ್ ಟೈಮ್ ದ ಡೆಲಿವರಿ ಬೆಟರ್. ಅಂದರೆ ತಾಯಿಗೂ ಹೆಚ್ಚು ಕಡಿಮೆ ಆಗಬಾರ್ದು, ಮಗುನೂ ಹೆಚ್ಚು ಕಡಿಮೆ ಆಗಬಾರ್ದು, ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ಟೈಮಿಗೆ ಡೆಲಿವರಿ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ. ಮೇಯ್ನಾಗಿ ನಮಗೆ ಇರೋದು 2 ಸ್ಕ್ಯಾನ್ಸ್, ದಟ್ ಈಸ್ 3rd ಮಂತ್ ಸ್ಕ್ಯಾನ್. ಅದನ್ನು ನಾವು ಕಂಬೈನ್ಡ್ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಹಾಗೆ ಒಂದು ಸ್ಕ್ಯಾನ್ ಇರುತ್ತೆ. ಅದರಲ್ಲಿ ನಮಗೆ ಬೇಬಿಗೆ ಏನಾದರೂ ಜೆನೆಟಿಕ್ ತೊಂದರೆ ಅಂದರೆ ಕ್ರೋಮೋಸೋಮಲ್ ತೊಂದರೆ, ಯು ಮೇ ಹ್ಯಾವ್ ಸೀನ್ ಡೌನ್ಸ್ ಬೇಬೀಸ್ ಅಂತ ಹೇಳ್ತಾರೆ, ಅವರು ಆ ಬೇಬೀಸಲ್ಲಿ ಕ್ರೋಮೋಸೋಮಲ್ ವ್ಯತ್ಯಾಸ ಇರುತ್ತೆ. ಆ ಥರ ಇದ್ದಲ್ಲಿ ಆ ಬೇಬಿ ಆ ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ಅವ್ರಿಗೆ ಬುದ್ಧಿಮಾಂದ್ಯತೆ ಇರುತ್ತೆ, ಬೇರೆ ಥರ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಹಾರ್ಟಲ್ಲಿ ತೊಂದರೆಗಳಿರುತ್ತೆ. ಸೊ ಆ ಥರ ಬೇಬಿ ನಮಗೆ ಇದೆ ಅಂತ ಮುಂಚೆನೇ ಗೊತ್ತಾದರೆ ಮೆನಿ ಪೀಪಲ್ ಆಪ್ಟ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ಸೊ ಅಷ್ಟೆಲ್ಲ ನಾವು ತಿಳ್ಕೊಬಹುದು ಆ 3rd ಮಂತ್ ಸ್ಕ್ಯಾನಿಂದ. ತುಂಬ ಜನ ಬರೀ ಆ ಸ್ಕ್ಯಾನ್ ಮಾಡಿಸ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸಲ್ಲ. ಬಟ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ದ ಬ್ಲಡ್ ಟೆಸ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದರೆ ಆ ಬ್ಲಡ್ ಟೆಸ್ಟಲ್ಲಿ ನಮಗೆ ಬೇಬಿ ಮುಂದೆ ಬರ್ತಾ ಬರ್ತಾ ಚಿಕ್ಕದಾಗಿ ಬೆಳಿಬೋದಾ ಈ ಪ್ರೆಗ್ನೆನ್ಸಿಯಲ್ಲಿ, ಅದೆಲ್ಲ ನಮಗೆ ತಿಳಿದು ಬಂದರೆ ನಮಗೆ ಈಗ ಟ್ರೀಟ್ಮೆಂಟ್ ಇದೆ. ದೆರ್ ಇಸ್ ಅ ಟ್ಯಾಬ್ಲೆಟ್ ಕಾಲ್ಡ್ ಆಸ್ಪಿರಿನ್ ವಿಚ್ ವಿ ಕ್ಯಾನ್ ಸ್ಟಾರ್ಟ್ ಅಟ್ 3rd ಮಂತ್. ಬರ್ತಾ ಬರ್ತಾ ಅದು ಬೇಬಿ ಸ್ವಲ್ಪ ಬೆಳವಣಿಗೆ ಹೆಲ್ಪ್ ಮಾಡುತ್ತೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಅ ಡಿಫ್ರೆನ್ಸ್. ಅಂದರೆ ಡೆಲಿವರಿ ಟೈಮಿಗೆ ಮಗು ವಿಲ್ ಬಿ ಮಚ್ ಹೆಲ್ದಿಯರ್. ಆಮೇಲೆ NICU ಅಡ್ಮಿಷನ್ ರೇಟ್ ಕಮ್ಮಿ ಆಗುತ್ತೆ, ತಾಯಿನೂ ವಿಲ್ ಬಿ ಮೋರ್ ಪೀಸ್ಫುಲ್. ಅದೆಲ್ಲ ಡೆಫಿನೆಟ್ಲಿ ಅಡ್ವಾಂಟೇಜಸ್ ಇರುತ್ತೆ. ಅದು ಬಿಟ್ಟರೆ ನಮಗೆ 5th ಮಂತ್ ಸ್ಕ್ಯಾನ್ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ. ದಟ್ ಈಸ್ ಮೇನ್ಲಿ ಟು ಸಿ ದ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟೀಸ್. ಅಂದರೆ ಬೇಬಿಗೆ ಏನಾದರೂ ರಚನಾತ್ಮಕ ತೊಂದರೆ ಇದೆಯಾ, ಆ ಥರ ಇದ್ದರೆ ಅದಕ್ಕೆ ಏನು ನಾವು ಮಾಡ್ಬೋದು ಅಂತ. ಈಗ ತೊಂದರೆ ಇದೆ ಅಂದ ತಕ್ಷಣ ಅಲ್ಲಿಗೆ ಮುಗೀತು ಅಂತಲ್ಲ. ತೊಂದರೆ ಇದೆ ಅಂದರೆ ಅದು ಬೇಬಿ ಮಗು ಹುಟ್ಟಿದ ಮೇಲೆ ಮಗು ಮೇಲೆ ಏನು ಎಫೆಕ್ಟ್ ಇರುತ್ತೆ, ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದಾ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಾರ್ದಾ, ಮಾಡ್ತೀವಿ ಅಂದರೆ ನಾವೇನು ಮಾಡಬೇಕು. ಸೊ ಆ ಥರ ಏನಾದರೂ ತೊಂದರೆಗಳಿದ್ದರೆ ವಿ ಕ್ಯಾನ್
ಆಲ್ವೇಸ್ ರೆಫರ್ ಯು ಟು ಪೀಡಿಯಾಟ್ರಿಕ್ ಸರ್ಜನ್ಸ್, ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಬೋದು. ಸ್ವಲ್ಪ ಕೇಸಸಲ್ಲಿ ವಿ ಮೇ ಇವನ್ ನೀಡ್ ಜೆನೆಟಿಸಿಸ್ಟ್. ಸೊ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ವಿ ವಿಲ್ ಗಿವ್ ಯು ಅ ಪ್ಲ್ಯಾನ್ ಫಾರ್ ದ ಪ್ರೆಗ್ನೆನ್ಸಿ. ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಯಾವ ಟೈಮಲ್ಲಿ ನೀವು ಏನೇನು ಮಾಡಿಸ್ಬೇಕು, ಎಂಡಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಬೇಬಿ ಹುಟ್ಟಿದ ತಕ್ಷಣ ಸರ್ಜರಿ ಬೇಕಾಗತ್ತಾ, ಬೇಕಾದರೆ ಅದಕ್ಕೆ ಎಷ್ಟು ಕಷ್ಟ ಇರ್ಬೋದು ಆ ಸರ್ಜರಿ, ಹೆಂಗೆ ರಿಕವರಿ ಆಗ್ತಾರೆ, ಎವ್ರಿಥಿಂಗ್ ಇನ್ ಡೀಟೇಲ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ಯು ಬಿಫೋರ್ ಹ್ಯಾಂಡ್ ಸೊ ದಟ್ ಯು ಕ್ಯಾನ್ ಬಿ ಅಟ್ ಪೀಸ್ ವೆನ್ ಯು ಕಮ್ ಫಾರ್ ಡೆಲಿವರಿ. ಫೀಟಲ್ ಪ್ರೊಸೀಜರ್ಸ್ ಅಂದರೆ ಏನು ಮೇಡಮ್? ಸೊ ಮುಂಚೆ ಏನಾಗ್ತಿತ್ತು ಅಂದರೆ ಬೇಬಿಗೆ ಏನಾದರೂ ತೊಂದರೆ ಇದೆಯಾ ಅಂತ ಅವ್ರಿಗೆ ಬೇಬಿ ಹುಟ್ಟಿದ ಮೇಲೆ ಗೊತ್ತಾಗ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ಬೇಬಿ ನಾವು ಸ್ಕ್ಯಾನ್ ಮಾಡುವಾಗಲೇ ತಿಳಿದು ಬರ್ತಾಯಿತ್ತು ಏನೋ ತೊಂದರೆ ಇದೆ ಅಂತ. ಬಟ್ ಇವಾಗ ವಿ ಹ್ಯಾವ್ ಕಮ್ ಅ ಸ್ಟೆಪ್ ಅಹೆಡ್. ನಾವು ಇವಾಗ ವಿ ಕ್ಯಾನ್ ಏನಾದ್ರು ನಮಗೆ ತೊಂದರೆ ಬಂದಲ್ಲಿ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಆವಾಗಲೇ ನಾವು ಮಾಡ್ಬೋದು. ಅಂದರೆ ಈಗ ಮುಂದೆ ಹೋಗ್ತಾ ಈ ಬೇಬಿಗೆ ಡೌನ್ಸ್ ಇರಬಹುದಾ ಅಂತ ನಮ್ಗೆ ಅನಿಸಿದ್ರೆ ಆವಾಗ ಇಮಿಡಿಯೇಟಾಗಿ ನಾವು ಪ್ರೊಸೀಜರ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಬೋದು ಬೇಬಿಗೆ ಆ ತೊಂದರೆ ಇದೆಯಾ ಇಲ್ವಾ ಅಂತ. ಸೊ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೇನ್ ಪ್ರೊಸೀಜರ್ ವಿ ಡೂ ಇಸ್ ಆಮ್ನಿಯೋಸೆಂಟೆಸಿಸ್. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗರ್ಭದೊಳಗೆ ಒಂದು ಸಣ್ಣ ನೀಡಲ್ಲಿ ಹಾಕಿಬಿಟ್ಟು ಬೇಬಿ ಸುತ್ತ ಇರೋ ನೀರನ್ನು ಸ್ವಲ್ಪ ತೆಗಿತೀವಿ. ಅಂದರೆ ಅರೌಂಡ್ 30 ml ತೆಗೆದುಬಿಟ್ಟು ಅದನ್ನು ನಾವು ಟೆಸ್ಟಿಂಗಿಗೆ ಕಳಿಸ್ತೀವಿ. ಅಂದರೆ ಅದರಲ್ಲಿ ಬೇಬಿ ಸೆಲ್ಸ್ ಇರುತ್ತೆ, ಅದನ್ನು ಅವ್ರು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಟೆಸ್ಟ್ ಮಾಡ್ತಾರೆ. ಮೇನ್ ಇಂಡಿಕೇಶನ್ ಇದರಲ್ಲಿರೋದು ಮತ್ತು ಬೇಬಿಗೆ ಏನಾದ್ರು ಕ್ರೋಮೋಸೋಮಲ್ ತೊಂದರೆ ಇದೆಯಾ, ಜೆನೆಟಿಕ್ ತೊಂದರೆ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಅದು ಬಿಟ್ಟು ನಮಗೆ ಈಗ ಬೇಬಿಗೆ ಒಂದೊಂದು ಸತಿ ಡ್ಯೂ ಟು ವೇರಿಯಸ್ ರೀಸನ್ಸ್ ಬೇಬಿ ಹಾರ್ಟ್ ಸುತ್ತ ನೀರು ತುಂಬ್ಕೊಂಡಿರ್ಬೋದು, ಅಥವಾ ಲಂಗ್ಸ್ ಸುತ್ತ ನೀರು ತುಂಬ್ಕೊಂಡಿರ್ಬೋದು, ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಡಿರ್ಬೋದು. ಅದನ್ನು ಸಹ ನಾವು ಬೇಕಾದರೆ ನೀಡಲ್ಲಿ ಹಾಕಿಬಿಟ್ಟು ಅದನ್ನು ತೆಗಿಬೋದು ಆ ನೀರನ್ನು. ಆ ಥರ ಮಾಡಿದಾಗ ಬೇಬಿಗೆ ಸ್ವಲ್ಪ ಹಾರ್ಟ್ ಫಂಕ್ಷನಿಂಗ್ ಇಂಪ್ರೂವ್ ಆಗುತ್ತೆ, ಓವರಾಲ್ ಬೇಬಿ ಗ್ರೋತ್ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಈಗ ಎಷ್ಟು ಅಡ್ವಾನ್ಸ್ ಇದೆ ಅಂದರೆ ವಿ ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ಅ ಮ್ಯಾಟ್ರ್ ಆಫ್ ಮಿನಿಟ್ಸ್. ಅದು ಬಿಟ್ಟು ಎಸ್ಪೆಷಲಿ ಈ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಟ್ವಿನ್ಸಲ್ಲಿ ದೇರ್ ಆರ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಆ ಥರ ಕಾಂಪ್ಲಿಕೇಶನ್ಸ್ ಇದ್ದಲ್ಲಿ ವಿ ಕ್ಯಾನ್ ಡೂ ಸರ್ಜರಿ ಥರ ಮಾಡ್ಬೋದು. ಅಂದರೆ RFA ಅಂತ ಹೇಳ್ತಾರೆ, ಬೈಪೋಲಾರ್ ಕೋಆಗ್ಯುಲೇಷನ್ ಅಂತ ಹೇಳ್ತಾರೆ, ಲೇಸರ್ ಫೋಟೋಕೋಆಗ್ಯುಲೇಷನ್ ಅಂತ ಹೇಳ್ತಾರೆ. ಅದರಲ್ಲಿ ಏನಾಗಿರುತ್ತೆ ಅಂದರೆ ಐಡೆಂಟಿಕಲ್ ಟ್ವಿನ್ಸಲ್ಲಿ ಎರಡು ಮಗುಗೂ ಹೋಗ್ತಿರೋ ಬ್ಲಡ್ ಸಪ್ಲೈ ಮಿಕ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಒಂದು ಕಡೆ ಕ್ಲಿಯರ್ ಕಟ್ಟಾಗಿ ನಾವು ಕೋಆಗ್ಯುಲೇಟ್ ಮಾಡಿಕೊಂಡು ಈ ಬೇಬಿದ ಸಪ್ಲೈ ಇದು, ಈ ಬೇಬಿದ ಸಪ್ಲೈ ಇದು ಅಂತ ಟೋಟಲಿ ಸೆಪ್ರೇಟ್ ಮಾಡಿದಾಗ ಬೋತ್ ದ ಬೇಬೀಸ್ ಕ್ಯಾನ್ ಗ್ರೋ ಬೆಟರ್. ಸೊ ದೇರ್ ಆರ್ ಲಾಟ್ ಆಫ್ ಇಂಟರ್ವೆನ್ಷನ್ಸ್ ವಿ ಕ್ಯಾನ್ ಡೂ. ಆಮೇಲೆ ಇವಾಗ ಬೇಬಿಗೆ ಏನಾದರೂ ಹೊಟ್ಟೆಯಲ್ಲೇ CDH ಅಂತ ಒಂದು ಕಂಡೀಷನ್ ಹೇಳ್ತೀವಿ, ಕಂಜನೈಟಲ್ ಡಯಾಫ್ರಮ್ಯಾಟಿಕ್ ಹರ್ನಿಯಾ. ಅದರಲ್ಲಿ ಈಗ ಮಗು ಹೊಟ್ಟೆಲಿ ಇದ್ದಂಗೆ ಒಂದು ಪ್ರೊಸೀಜರ್ ಮಾಡ್ತಾರೆ. ಯಾಕೆ ಅದು ಸೊ ದ್ಯಾಟ್ ದ ಬೇಬಿ ಕ್ಯಾನ್ ಗ್ರೋ ಬೆಟರ್ ಆ್ಯಂಡ್ ಡೆಲಿವರಿ ಆದಮೇಲೆ ಬೇಬಿ ಸ್ವಲ್ಪ ತೂಕ ಇರಲಿ ಬೇಬಿಗೆ ಡೆಲಿವರಿ ಆಗೋಷ್ಟರಲ್ಲಿ. ಆಮೇಲೆ ಬೇಬಿ ಹುಟ್ಟಿದ ತಕ್ಷಣ ಪ್ರೊಸೀಜರ್ ಮಾಡೋದಕ್ಕೆ ಬೇಬಿ ಶುಡ್ ಬಿ ಸ್ಟ್ರಾಂಗ್ ಅಲ್ಲ. ಸೊ ಆಲ್ ದ್ಯಾಟ್ ವಿ ಕ್ಯಾನ್ ಡೂ. ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪೀಪಲ್. ಜನಕ್ಕೆ ಆ ಅಕ್ಸೆಪ್ಟೆನ್ಸ್ ಬರಬೇಕು, ಈ ಥರ ಎಲ್ಲ ನಮ್ಮಲ್ಲಿ ಇದೆ, ಇವ್ರು ಮಾಡ್ತಾರೆ, ನಾವು ಮುಂದುವರ್ಸೋಣ ಈ ಪ್ರೆಗ್ನೆನ್ಸಿ, ನೋಡೋಣ, ಸ್ವಲ್ಪ ಟ್ರೈ ಮಾಡೋಣ ಅಂತ ಒಂದು ಭಾವನೆ ತಾಯಿಂದಿರಿಗೂ ಬರಬೇಕು, ತಂದೆಯವ್ರಿಗೂ ಬರಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಡೆಫಿನೆಟ್ಲಿ ಲುಕ್ ಅಟ್ ಅ ಬೆಟರ್ ಫ್ಯೂಚರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಅಂಜಲಿಯವರ ಮಾತಾಗಿತ್ತು. ಗರ್ಭದಲ್ಲಿರುವ ಮಗುವಿನ ರಕ್ಷಣೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೊತ್ತು ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್. ಫೀಟಲ್ ಮೆಡಿಸಿನ್ಗಾಗಿ ಕಾಂಗ್ರೂ ಕೇರ್ನ ಸಂಪರ್ಕಿಸಿ. ಡಾಕ್ಟರ್ ಅಂಜಲಿಯವರು ಸೋಮವಾರದಿಂದ ಶನಿವಾರದವರೆಗೂ ಲಭ್ಯ ಇರ್ತಾರೆ. ಧನ್ಯವಾದಗಳು.